ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಹಾಗೂ ಮುಂಗಾರು ಮಳೆ ಕೈಕೊಟ್ಟಿರತಕ್ಕಂಥ ಪರಿಣಾಮ ಬರದ ಛಾಯೆ ಆವರಿಸುತ್ತಿದ್ದು ಅನ್ನದಾತರು ಆತಂಕಕ್ಕೆ ಸಿಲುಕಿದ್ದಾರೆ. ಒಂದೆಡೆ ರೈತರು ಬಿತ್ತನೆಗೆ ಕೃಷಿ ಭೂಮಿಯನ್ನ ಹಸನು ಮಾಡಿಕೊಂಡು ಆಕಾಶದತ್ತ ಮುಖ ಮಾಡಿದರೆ, ಮತ್ತೊಂದು ಕಡೆ ಚಿಗುರು ಒಡೆದ ಪೈರು ಕಣ್ಮುಂದೆ ಒಣಗ್ತಿರೋದನ್ನ ಕಂಡು ಕೃಷಿಕರು ಸಂಕಟ ಅನುಭವಿಸ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಮಳೆಯ ಕೊರತೆಯಿಂದಾಗಿ ಇದೀಗ ಚಾಮರಾಜನಗರ ಜಿಲ್ಲೆಯ ಜನರು ಬರಗಾಲವನ್ನು ಎದುರಿಸುವ ಸ್ಥಿತಿ ಮುಂದಾಗಿರುವಂಥದ್ದು. ಈಗ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ನಾನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಲಕ್ಕೂರು ಎನ್ನುವ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಸುಮಾರು 100 ಎಕರೆಯಲ್ಲಿ ರೈತರು ಒಂದು ಫಸಲನ್ನು ಬೆಳೆದಿರುವಂಥದ್ದು. ಈಗಾಗಲೇ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಹೀಗೆ ಇನ್ನಿತರ ಏನು ಮಳೆಯಾಶ್ರಿತಿಯ ಒಂದು ಬೆಳೆಗಳನ್ನು ಇಲ್ಲಿನ ರೈತರು ಬೆಳೆದಿರುವಂಥದ್ದು. ಈ ಮಳೆ ಇಲ್ಲದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆಗೆ ಮುಂಗಾರು ಕೇರಳದ ಮೂಲಕ ಆಗಮಿಸುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಮಳೆ ಇಲ್ಲದ ಕಾರಣದಿಂದಾಗಿ ಇಲ್ಲಿನ ರೈತರು ಕಂಗಾಲಾಗಿರುವಂಥದ್ದು. ಸದ್ಯ ಈಗ ನನ್ನ ಜೊತೆಗೆ ರೈತರೇ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಎಷ್ಟು ಎಕರೆಯಲ್ಲಿ ನೀವು ಬಿತ್ತನೆಯನ್ನು ಮಾಡಿದ್ರಿ ಮತ್ತು ಯಾವೆಲ್ಲ ಫಸಲುಗಳನ್ನು ಬಿತ್ತನೆ ಮಾಡಿದ್ರಿ ಸರ್? ನಾವು 2 ಎಕರೆ ಜೋಳ ಬಿತ್ತನೆ ಮಾಡಿದ್ದು, 2 ಎಕರೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದು. ಮಳೆ ಬಿತ್ತನೆ ಮಾಡುವಾಗ ಒಂದು ಸಾರಿ ಬಂದಿದ್ದೆ ಹೊರತು ಪುನಃ ಮಳೆ ಬಂದೇ ಇಲ್ಲ. ಈಗ ಎಲ್ಲ ಸಂಪೂರ್ಣವಾಗಿ ಒಣಗೋಗಿದೆ. ಎಲ್ಲ ಜಾನುವಾರುಗಳಿಗೆ ನಮಗೆ ಭಾಳ ತೊಂದರೆ ಆಗಿದೆ. ಎಲ್ಲ ಡೈರಿಗೆ ಹಾಲು ಹಾಕೋದ್ರ ಮುಖಾಂತರ ನಮ್ಮ ರೈತರು ಬದುಕ್ತಾ ಇರೋದು. ಈಗ ಅವಕ್ಕೆ ಮೇವಿಲ್ಲದ ಕಾರಣ ಈಗ ಸದ್ಯಕ್ಕೆ ನಮಗೆ ಏನೂ ಬೇಡ, ಜಾನುವಾರುಗಳಿಗೆ ಮೇವು ಒದಗಿಸೋದೇ ಭಾಳ ಕಷ್ಟವಾಗಿದೆ. ಅದಕ್ಕೆ ಸರ್ಕಾರ ಈಗ ನಮ್ಮ ರೈತರ ಸಂಕಷ್ಟಕ್ಕೆ ಬೇಗ ಪರಿಹಾರವನ್ನು ಮಾಡಿಕೊಡ್ಬೇಕಾಗಿ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಅಂದರೆ ಸರ್, ಈಗ ಮಳೆ ಮುಂಗಾರು ಆರಂಭ ಆಗಿದೆ, ಕೇರಳದಲ್ಲಿ ನೀವು ಹತ್ರ ಇದ್ದೀರಾ. ಈಗ ಮುಂಗಾರು ಮಳೆ ಯಾವುದೂ ಆಗಿಲ್ಲ ಸರ್ ಅಂತ? ನಮಗೆ ಬಿತ್ತನೆ ಮಾಡೋ ಟೈಮಲ್ಲಿ ಮಳೆ ಬಿಟ್ಟರೆ ಪುನಃ ಯಾವುದೇ ಥರದ ಮಳೆ ನಮಗೆ ಆಗಿಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಸಂಪೂರ್ಣವಾಗಿ ಒಣಗೋಗಿದೆ. ನಾವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಮಳೆ ಅಂತ ನಮ್ಮ ಭಾಗ ಒಂದೇ ಅಲ್ಲ ಸರ್, ಇಡೀ ಗುಂಡ್ಲುಪೇಟೆ ಆ ಒಂದು ಕೇರಳ ಬಾರ್ಡಿಂದ ಸ್ಟಾರ್ಟ್ ಆದರೆ ಚಾಮರಾಜನಗರ ಗಂಟು ಮಳೆ ಇಲ್ಲ ಸರ್. ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ಜೋಳ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಎಲ್ಲ ಬೆಳೆನೂ ನಾಶ ಆಗಿದೆ. ಸರ್ಕಾರ ಕೂಡಲೇ ನಮ್ಮ ರೈತರ ಒಂದು ಗೋಳಿಗೆ ಒಂದು ಪರಿಹಾರ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಏನಂದರೆ, ಮುಂಗಾರು ಆರಂಭವಾಗಿ ಸುಮಾರು ದಿನಗಳೇ ಕಳೆದರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಮುಂಗಾರು ಪ್ರವೇಶ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಫಸಲುಗಳು ಕೂಡ ಮಳೆ ಇಲ್ಲದೆ ಉಣಗ್ತಾ ಇರುವಂಥದ್ದು. ಒಟ್ಟಾರೆ ಈಗ ನಾವು ದನಗಳ ಕರುಗಳಿಗೂ ಕೂಡ ಮೇವಿಲ್ಲದೆ ಈಗಾಗಲೇ ನಾವು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕಾರಣದಿಂದಾಗಿ ಸರ್ಕಾರ ನಮ್ಮತ್ತ ಗಮನ ಹರಿಸಿ ಪಶುಗಳಿಗೆ ಆಹಾರವನ್ನು ಒದಗಿಸುವ ಕಾರ್ಯವನ್ನು ಮಾಡಬೇಕು. ಜೊತೆಗೆ ಏನಂದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಮೇವು ಘಟಕಗಳನ್ನು, ಫುಡ್ ಕೋರ್ಟ್ಗಳನ್ನು ಓಪನ್ ಮಾಡಬೇಕು ಎನ್ನುವ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಗರ್ ಕುಮಚಳ್ಳಿ, PNS ವಿಸ್ತಾರ ನ್ಯೂಸ್, ಚಾಮರಾಜನಗರ.